ಈ ಸದ್ಯ ನಮ್ಮ ಜಿಲ್ಲಾಡಳಿತ ಮಾಡಿದ್ದು 3 ಜಿಲ್ಲೆ 3 ತಾಲೂಕು ಮಾತ್ರವೇ ಮಾಡ್ಕೊಡ್ತೀವಿ. ಸರ್ಕಾರ ವರದಿ ಕೊಡ್ಲಿಕ್ಕೆ ಮಾಡಿ ಸಿಎಂ ಅವರು ಹೇಳಿದ್ದಾರೆ. ಗ್ರೀನ್ ಗ್ರಾಮ್ ಮತ್ತೆ ಬ್ಲಾಕ್ ಗ್ರಾಮ್ ಅಲ್ಲಿ 29,000 ಹೆಕ್ಟೇರ್ ಮಿಡ್ ಸೀಸನ್ ಅಡ್ವರ್ಸಿಟಿನು ನಾವು ಡಿಕ್ಲೇರ್ ಮಾಡಿ. ಸರ್, ಇವಾಗ ಕಳೆದ ಅಂಬೇಡ್ಕರ್ ಜಯಂತಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನಿವೇಶನ ಹಂಚಿಕೆ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ. ಸರ್, ಈಗ ಯಾವ ಹಂತದಲ್ಲದೆ ಮತ್ತು ಎಷ್ಟು ಗ್ರಾಮ ಪಂಚಾಯತಿಗಳು ಅದನ್ನ ಈಗಾಗಲೇ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ? ನೋಡಿ, ನಮ್ಮಲ್ಲಿ 3 ಇದೆ, ಸೌದತ್ತಿ 4 ಇದೆ, ಮೂಡಲಗಿ, ಅರ್ಗಾಪುರ ಗಡ, ಸಂಕೇಶ್ವರ ಹತ್ರ, ಪಾಶಾಪುರ ಹತ್ರ 4 ಇದೆ, ಕಂಪ್ಲಿ ಇದೆ, ಮೈಸೂರು ಇದೆ, ನಂಜನಗೂಡು ಇದೆ, ಆಮೇಲೆ ಇನ್ನೊಂದು ದಾವಣಗೆರೆ ಅಥವಾ ಎಲ್ಲೋ ಚಿತ್ರದುರ್ಗ, ಒಟ್ಟು 10 ಕಡೆ ತೊಗೊಂಡಿದೆ. ಆಲ್ಮೋಸ್ಟ್ ಎಲ್ಲ ಟೆಂಡರ್ ಆಗಿದೆ. ಸೊ ಕೆಲಸ ಪ್ರಾರಂಭ ಆಗಬೇಕು. ಸ್ವಲ್ಪ ನೀವು ಅದಕ್ಕೆ ಬೆಳಗ್ಗೆ ಚೆಲ್ಲರ 4 ದಿವಸನಾಗ ಪರಿಹಾರ ಆಗ್ತೈತಿ. ನೀವು ಬೆಳಗ್ಗೆ ಎದ್ದು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆಗೆ ರಿಸಲ್ಟ್ ಬರ್ತೈತೆ. ಅದು ನೀವು ಜೋರು ಮಾಡ್ಬೇಕು. ಅದು ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಬೆಳಗ್ಗೆ ಜೋರು ಚೆಲ್ಲರ ಸಂಜೆಗೆ ರಿಸಲ್ಟ್ ಬರ್ತೈತೆ. ಇಲ್ಲ, ಸರ್ಕಾರಕ್ಕೆ ಬೇಕಾಗಿದೆ. ಅವ್ರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದಾರೆ. ಅಲ್ಲಿನ ಕೇಳೋದು ಅವಶ್ಯಕತೆ ಇದ್ರೆ ಎಲ್ಲ ಕೇಳ್ತಾರ, ಬೇರೆ ಎಲ್ಲ ಮಹಾನಗರ ಪಾಲಿಕರು ಎಲ್ಲ ಕೇಳ್ತಾರ. ಇದೊಂದು ಯಾಕೆ ಕೇಳ್ತಿದ್ದಾರೆ? ಅದೇ ಹೇಳಿಲ್ಲ, ಉದ್ದೇಶಪೂರ್ವಕ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೆ ಅದನ್ನು ಬರೀದ ಇಚ್ಛೆ ಇಲ್ಲ. ಅದಕ್ಕೆ ಸುಮ್ಮನೆ ಟೈಮ್ ಪಾಸ್. ಸರ್ಕಾರ ಇದು ಜಮೀರ್ ಅಹ್ಮದ್ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಇದನ್ನು ತಿರಸ್ಕರಿಸಿರ್ತಕ್ಕಂಥದ್ದು, ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸುವುದನ್ನೇ ತಿರಸ್ಕರಿಸಿರ್ತಕ್ಕಂಥದ್ದು ಈ ದೇಶದ 150 ಕೋಟಿ ಜನರಿಗೆ ಮಾಡಿದಂಥ ಅಪಮಾನ ಮತ್ತು ಸ್ವಾತಂತ್ರ್ಯೋತ್ಸವಕ್ಕೆ ದ್ರೋಹ ಬಗೆದಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ನಾನು ಕಾಂಗ್ರೆಸ್ ನಾಯಕರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಲೋಕಸಭೆ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಮಾಡ್ತೇನೆ, ಕೂಡಲೇ ಜಮೀರ್ ಅಹ್ಮದ್ ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು. ಅವರು ದೇಶದ್ರೋಹಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇದು ಜಮೀರ್ ಅಹ್ಮದ್ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಇದನ್ನು ತಿರಸ್ಕರಿಸಿರ್ತಕ್ಕಂಥದ್ದು, ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸುವುದನ್ನೇ ತಿರಸ್ಕರಿಸಿರ್ತಕ್ಕಂಥದ್ದು ಈ ದೇಶದ 150 ಕೋಟಿ ಜನರಿಗೆ ಮಾಡಿದಂಥ ಅಪಮಾನ ಮತ್ತು ಸ್ವಾತಂತ್ರ್ಯೋತ್ಸವಕ್ಕೆ ದ್ರೋಹ ಬಗೆದಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ನಾನು ಕಾಂಗ್ರೆಸ್ ನಾಯಕರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಲೋಕಸಭೆ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಜಮೀರ್ ಅಹ್ಮದ್ ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು. ಅವರು ದೇಶದ್ರೋಹಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇದು ಜಮೀರ್ ಅಹ್ಮದ್ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಇದನ್ನು ತಿರಸ್ಕರಿಸಿರ್ತಕ್ಕಂಥದ್ದು, ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸುವುದನ್ನೇ ತಿರಸ್ಕರಿಸಿರ್ತಕ್ಕಂಥದ್ದು ಈ ದೇಶದ 150 ಕೋಟಿ ಜನರಿಗೆ ಮಾಡಿದಂಥ ಅಪಮಾನ ಮತ್ತು ಸ್ವಾತಂತ್ರ್ಯೋತ್ಸವಕ್ಕೆ ದ್ರೋಹ ಬಗೆದಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ನಾನು ಕಾಂಗ್ರೆಸ್ ನಾಯಕರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಲೋಕಸಭೆ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಜಮೀರ್ ಅಹ್ಮದ್ ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು. ಅವರು ದೇಶದ್ರೋಹಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇದು ಜಮೀರ್ ಅಹ್ಮದ್ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಇದನ್ನು ತಿರಸ್ಕರಿಸಿರ್ತಕ್ಕಂಥದ್ದು, ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸುವುದನ್ನೇ ತಿರಸ್ಕರಿಸಿರ್ತಕ್ಕಂಥದ್ದು ಈ ದೇಶದ 150 ಕೋಟಿ ಜನರಿಗೆ ಮಾಡಿದಂಥ ಅಪಮಾನ ಮತ್ತು ಸ್ವಾತಂತ್ರ್ಯೋತ್ಸವಕ್ಕೆ ದ್ರೋಹ ಬಗೆದಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ನಾನು ಕಾಂಗ್ರೆಸ್ ನಾಯಕರಿಗೆ,